ಕೆಲ್ಸನೇ ಭಾಳ ಆಗ್ತದ. ನಾ ಏನು ಮಾಡ್ಲಿಕ್ಕೆ ಹೋಗಿಲ್ಲ ಈ ಸತಿ ದೀಪಾವಳಿ ಫರಾಳಿಗೆ. ಅದ ನೋಡೋಣ ಅಂತ ಎಷ್ಟಾಗ್ತೋ ಎಷ್ಟು ಮಾಡ್ತೀನಿ. ಏನು ಮಾಡ್ಲಿಕ್ಕೆ ಹೋಗ್ಲಿಲ್ವಾ. 3 ಥರದ ಉಂಡೆ ಮಾಡಿದೆ. ಗೋಧಿ, ಹೆಸರು, ಬೇಸನ್ನು, ಆಮೇಲೆ 2 ಥರದ ಚಕ್ಲಿ, ಒಂದ್ರಾಗ ಸ್ವಲ್ಪ ಖಾರ ಜಾಸ್ತಿ ಹಾಕಿದೆ, ಆಮೇಲೆ 2 ಥರದ ಅವಲಕ್ಕಿ, ಒಂದು ಹಚ್ಚಿದ್ದು ಒಂದು ಕರ್ದಿದ್ದು, ಆಮೇಲೆ 2 ಥರದ 7 ಕಪ್ಸ್ ಮಾಡಿದೆ. ಒಂದು ಡಾಲ್ಡಾ ಒಳಗಿಂದು ಬೇರೆಯವ್ರಿಗೆ ಕೊಡ್ಲಿಕ್ಕೆ, ಚಲೋ ತುಪ್ಪದಾಗಿಂದ ಮನಿ ಮಂದಿ. ಈ ವರ್ಷ ಅಂತೂ ನಾ ಫರಾಳ ತರಸ್ಬಿಡ್ಲಿಕತ್ತೀನ್ರಿ. ಅಂದ್ರೆ ಯಾರೇ ಮಾಡೋರ್ ಇದ್ರ ತರಸ್ಬಿಡೋದು, ಯಾಕೆ ಮನ್ಯಾಗ ಮಾಡ್ಕೋತ ಕೊಡು. ಮೈನಿ ಎಲ್ಲಾ ಫರಾಳ ಭಾಳ ಮಸ್ತ್ ಆಗ್ಯದ. 3 ದಿವಸ ಆತ್ರಿ ನಾನೇ ಮಾಡಿದೆ ಎಲ್ಲಾ ಮನ್ಯಾಗ. ಚಕ್ಲಿ ನೋಡ್ರಿ ಎಷ್ಟು ಕುರುಕುರು ಆಗ್ಯಾವ ಅಲ್ಲ. ಹಾ, ನಂಗೂ ಅನಸ್ತಿ. ಎಣ್ಣಿನೂ ಕಡಿಮೆ ಕೊಡ್ತಾವ. 3:2:1 ರೀ ಇದು ಪ್ರಮಾಣ. ಅಂದ್ರೆ 3:2:1 ಅಂದ್ರೆ ಯಾವ್ದಾವ್ದು ಎಷ್ಟೆಷ್ಟು? 7 ಕಪ್ಸ್ ತಗೋರಿಲ್ಲ ನೀವು. ನಮ್ಮ ಮನೆಗೆ ಈ ಸತಿ ಪಗಾರಗತೆ ಫರಾಳ ಆತ್ರಿ. ಬಂದಿದ್ 2 ದಿವಸ ಖಲಾಸ್. ಈಗ ಹಬ್ಬದ ದಿವಸ ಶಾಸ್ತ್ರಕ್ 4 ಚಕ್ಲಿ 2 ಉಂಡಿನೂ ಇಲ್ಲ. ನಾ ಏನ್ ಮಾಡ್ಲಿಕ್ಕೆ ಹೋಗಿಲ್ಲ. ಏನ್ ಉಳ್ದ ಅದತ್ತೇನ್ರಿ. ಈ ವರ್ಷ ನಮ್ಮ ಮನೆ ಹಳೆತನ ಅದ. ನಮ್ಮ ಮಳೆ ಅಂದ್ರು ಬೆಂಗಳೂರದವರು. ಪಾಪ ಒಂದೇ ಐಟಮ್ ಮಾಡಿದ್ರು ತುಂಬಾ ಮಾಡಿದ್ರಿ ಅಂತಂತಾರ. ಅದಕ್ಕೆ ನಾನು ಈ ಸತಿ ಚಪಾತಿ ಪಲ್ಯನೇ ಮಾಡ್ಲಿಕತ್ತೀನಿ. ಈ ಬೆಂಗಳೂರು ಮಂದಿಗೆ ಚಪಾತಿ ಸ್ವಲ್ಪ ಅಪ್ರೂಪ್ ಅಲ್ಲ. ಅದಕ್ಕೆ BP ಶುಗರ್ ಮನ್ಯಾಗ ಏನು ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ರ ಮತ್ ನಾನು ಹೋಗ್ಲಿ ಬೇಡ ಅಂತ ಬಿಟ್ಬಿಟ್ಟಿನಿ. ಖರೆ ಸೋಷಿಯಲ್ ಮೀಡಿಯಾಗ ಏನ್ ಮಾಡೋದು, ಹೋದ್ ವರ್ಷದ ಫರಾಳ ತಾಟೆ ಹಾಕ್ಬಿಡ್ತೀನಿ. ಈ ವರ್ಷ ಹ್ಯಾಪಿ ದೀಪಾವಳಿ ಅಂತ ಫಾಂಟ್ ಚೇಂಜ್ ಮಾಡಿ. ನಮ್ ನಾದ್ನಿ ವಾಟ್ಸ್ಆಪ್ ಫಾರ್ವರ್ಡ್ ಕಳ್ಸಿದ್ರು. 2 ಉಂಡಿ 4 ಥರದ ಖಾರ ಮಾಡಿ. ನಾನು ಅದಕ್ಕೆ ಕಾಂಪಿಟೇಷನಿಗೆ 4 ಥರದ ಸ್ವೀಟ್ 5 ಥರದ ಖಾರ ಮಾಡೀನ್ರಿ. ಆದ್ರೂ ನಮ್ಮ ಅತ್ತಿಯನ್ನ ನನ್ನಿಂದನೇ ಇಂಪ್ರೆಸ್ ಆಗೋದಿಲ್ರಿ. ಚಕ್ಲಿ ಭಾಳ ಕಲ್ಲಾಗಿದ್ದು ಅದಕ್ಕೆ ಮೊಸರಾಗ ನಾನು ಕೊಟ್ಬಿಟ್ಟೆ. ಆಮೇಲೆ ನಮ್ಮ ಮನ್ಯಾಗ ಗೋಧಿ ಉಂಡಿನೂ ಮಾಡಿದ್ದೆ, ಅವು ಕೆಟ್ಟ ಕಲ್ಲಾಗ್ಬಿಟ್ಟು. ಯಾಕೆ ಯಾರಿಗ್ ಗೊತ್ತು. ಉಡದ ರಾಮನ್ ಪ್ರಸಾದ್ ಮಾಡಿ ಕೊಟ್ಬಿಟ್ಟೆ. ನಾವು ಈ ವರ್ಷ ಫ್ಲಾಕ್ಸ್ ಸೀಡ್ ಲಡ್ಡು, ಮತ್ತ ಮೆಲನ್ ಸೀಡ್ ಚೂಡಾ, ಮತ್ತ ರೋಸ್ಟೆಡ್ ಮಖಾನ, ಕಿನುವಾ ಪಫ್ಸ್, ಮತ್ತ ಚಿಕ್ಕಿ ಮಾಡಿವಿ, ಬಟ್ ವಿತ್ ಸ್ಟೀವಿಯಾ. ಇದು ದೀಪಾವಳಿ ಟೈಮ್ನಾಗ ತಿನ್ನು ಫರಾಳ, ದೀಪಾವಳಿ ಆದ್ಮೇಲೆ ಅಲ್ಲ. ಅಂದ್ರೆ ಸ್ವಲ್ಪ ಡಯಟ್ ಟೈಪ್ ಅನ್ನಿಸ್ತಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ.